ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿಗೆ ಕೈತೂರಿಸಿ ಮಾತನಾಡಿ ಅವಮಾನ ಮಾಡುವ ಮೂಲಕ ಕುರುಬ ಸಮಾಜಕ್ಕೆ ಅಗೌರವ ತೋರಿಸಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರು ಕೂಡಲೇ ಸ್ವಾಮೀಜಿಯವರಿಗೆ ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಕುರುಬ ಸಮಾಜದ ಜಿಎಸ್ ಮಹಲಿಂಗಪ್ಪ ಆಗ್ರಹಿಸಿದರು. ಶಾಸಕರ ನಡೆ ಸಮಾಜದಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದ ಸ್ವಾಮೀಜಿಯವರ ಅವಮಾನವು ಲಕ್ಷಾಂತರ ಕುರುಬರ ಭಾವನೆಗೆ ಹೊಡೆತ. ಆದ್ದರಿಂದ ಶಾಸಕರು ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಕೆಎಂ ಶಿವಲಿಂಗೇಗೌಡರು ಸಮಾಜದ ಗೌರವ ಕಾಪಾಡಲು ಬಯಸಿದರೆ ಹುದ್ದೆಗೆ ರಾಜೀನಾಮೆ ನೀಡಬೇಕು. ಸಮಾಜದ ಬೆಂಬಲದಿಂದಲೇ ಶಾಸಕರು ಹಲವು ಚುನಾವಣೆ ಗೆದ್ದಿದ್ದಾರೆ. ಈಗ ಕ್ರಮ ಕೈಗೊಳ್ಳದಿರುವುದು ಸಹನೆಯನ್ನ ಮೀರಿಸಿದೆ. ಕ್ಷಮೆಯಾಚನೆ ಇಲ್ಲದಿದ್ದರೆ ಅರಸೀಕೆರೆ ಬಂದ್ ಮತ್ತು ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಕುರುಬ ಸಮಾಜದ ಜಿಎಸ್ ಮಹಲಿಂಗಪ್ಪ ಎಚ್ಚರಿಕೆಯನ್ನು ನೀಡಿದರು. ನಮ್ಮ ಅರಸೀಕೆರೆಯಲ್ಲಿ ಕನಕ ಜಯಂತಿ 23ನೇ ತಾರೀಕೊಂದು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದು ನಮ್ಮ ಸಮಾಜದರೆಲ್ಲ. ಆ ಸಮಾಜದಲ್ಲಿ ನಮ್ಮ ಕುಲದೈವ ರೇವಣಸಿದ್ದೇಶ್ವರ ಬೀರ್ಲಿಂಗೇಶ್ವರ ಆದಿಯಾಗಿ ಅವರ ಪ್ರತಿರೂಪವಾಗಿ ನಮ್ಮ ಕಾಗಿನೆಲೆ ಸ್ವಾಮಿಯ ಒಬ್ಬ ಮಹಾ ದಾರ್ಶನಿಕರು, ಕನಕದಾಸ ಅಂತಲೇ ಕರಿಬೋದು, ಶ್ರೀ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳು ಆಗಮಿಸಿದರು. ಈ ಸಭೆ ಭಾಳ ಚೆನ್ನಾಗಿ ನಡೀತಾ ಇತ್ತು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಮಾತಾಡ್ತಾಯಿದ್ರು. ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಇದ್ದರು, ಮುಖ್ಯ ಅತಿಥಿಯಾಗಿ ನಮ್ಮ ಸ್ವಾಮಿಗಳು ಇದ್ದರು, ಎಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಗಂಗೆ ಮಡುವಿಗೆ ಸುಮಾರು ಒಂದು 5 ವರ್ಷದ ಹಿಂದೆ CM ಸಿದ್ದರಾಮಯ್ಯ ಅವರು ಬಂದು ಆ ಗಂಗೆ ಮಡಿ ಅಭಿವೃದ್ಧಿಗಾಗಿ ಕೆಲಸ ಕೊಟ್ಟಿದ್ದರು. 10 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ರು. ಅದರಲ್ಲಿ 4.25 ಕೋಟಿ ರೂಪಾಯಿ ಕೆಲಸ ಆಗಿದೆ. ಕೆಲಸ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಆಗಿರೋದು ಮಾಡೋಕ್ಕೆ ಬಿಡ್ತಾ ಇರಲ್ಲ. ಈ ವಿಚಾರವಾಗಿ ನಮ್ಮ ಸ್ವಾಮಿಗಳು ಶಿವಲಿಂಗೇಗೌಡರನ್ನ ಕೇಳಿದರು, ಯಾಕ್ರಿ ಇನ್ನೂ 4-5 ವರ್ಷ ಆದರೂ ನೀವು ಕೆಲಸ ಮಾಡಿಲ್ಲ, ಸುಮ್ಮನೆ ಹೇಳ್ಕೊಂಡು ಬರೀ ಭಾಷಣಕ್ಕೆ ಸೀಮಿತ ಆಗ್ತೀರಾ ಅಂತ ಹೇಳಿ ಕೇಳಿದರೆ, ಅಭಿವೃದ್ಧಿ ಕೆಲಸ ಒಂದು ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಕೇಳಿದರೆ ಮೈ ಕಿತ್ಕೊಂಡು ನಿಮ್ಮನ್ನು ಯಾರಿಗೆ ಕರೆಸ್ತಾರೋ. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮೋಹನ್ ಕುಮಾರ್, ರಘು, ವಿರೂಪಾಕ್ಷ, ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು.